ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಊರಲ್ಲಿ ಹೋಗ್ತಾ ಇದ್ದೀವಿ. ಊರಲ್ಲಿ ಮದುವೆ ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರದಿಂದ ಆಟೋ ಮಾಡ್ಕೊಂಡು ಆಟೋದಲ್ಲಿ ಹೋಗಿ ಮತ್ತು ಬಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬೇಗನೆ ಎದ್ದು ಹೋಗ್ತಾಯಿದ್ದೀವಿ. ಟೈಮ್ ಆಗುತ್ತೆ, ಇನ್ನು ಬಿಸಿಲು ಆದಮೇಲೆ ಆಗಲ್ಲ ಅಂತ ಹೇಳ್ಬಿಟ್ಟು. ನನ್ನ ಮಕ್ಕಳಿಬ್ರು ನೋಡಿ, ಕೈಗಳು ಬೆಳ್ಳುಗಳು ಇಷ್ಟಾಗಲೇ ಇದ್ದು, ಈಗ ಇಷ್ಟಾಗಲ. ಇನ್ನು ಅಲ್ಲಿಂದ ಬಂದು ಇನ್ನೊಂದು ಬಸ್ಸು ನಮ್ಮದು ಮಂಡ್ಯ ರೂಟಿಂದ ಇರೋದ್ರಿಂದ ಅಲ್ಲಿಂದ ಬಂದು ಇನ್ನೊಂದು ಬಸ್ ಹತ್ಕೊಂಡು ಬಂದು ಮನೆಗೆ. ಇನ್ನು ಮದುವೆ ಫಂಕ್ಷನ್ ಇರೋದ್ರಿಂದ ಚಪ್ರದ ಅಡುಗೆ ಅಂತ ಮಾಡ್ತಾರೆ ನಮ್ಮ ಸೈಡು. ಹಾಗಾಗಿ ಗಂಡನ ಕಡೆಯವರು ನಾವು ಅಂದ್ಬಿಟ್ಟು ಆ ಥರ ನೀರು ಊದಿ ಮಾಡೋ ಅಂಥದ್ದು. ಈ ಕಡೆ ನೋಡಿ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದಾರೆ. ಇದಕ್ಕೆ ಅನ್ನ ರೆಡಿ ಮಾಡ್ಕೋತಾ ಇದ್ದಾರೆ. ಏನು ಈ ಸಲ ಮದುವೆಗಳೇ ಜಾಸ್ತಿ, ಹಂಗಾಗಿ ನನ್ನ ವೀಡಿಯೋದಲ್ಲೂ ಜಾಸ್ತಿ ಮದುವೆ ವೀಡಿಯೋನೇ. ನೆಕ್ಸ್ಟು ಎಷ್ಟು ಮದುವೆಗಳೇ ಆಗುತ್ತೆ. ಒಂದು ವೀಕೇ ಆಗೋಯ್ತು ಮದುವೆ ಇದರಲ್ಲೇ ಇದ್ಬಿಟ್ಟಿದ್ದೀನಿ, ಅದು ಇದು ಅಂದ್ಕೊಂಡು. ಇನ್ನು ಅದಕ್ಕೆ ಬೇಕಾಗಿರೋ ಪಾಯಸ ಕಾಯಿಸ್ಕೊಳ್ಳೋಕ್ಕೆ, ಜೊತೆಗೆ ಸಾಂಬಾರಿಗೆ ಎಲ್ಲ ಮಸಾಲೆ ರುಬ್ಕೊತಾ ಇತ್ತು ನಮ್ಮ ಅಕ್ಕ. ಹಂಗಾಗಲೇ ಕೋನಂಬಿಟ್ಟಿತ್ತು ಅಂತ ತೋರಿಸ್ತಾ ಇತ್ತು. ಇನ್ನು ಸ್ವಲ್ಪ ಮಸಾಲೆ ಪುದೀನ ಸೊಪ್ಪೆಲ್ಲ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಮಡಿಕೊಂಡಿದ್ದು. ಇನ್ನು ಏನೇ ಕೆಲಸ ಮಾಡಲಿ ಸುಸ್ತಿಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಟೀ ಕುಡಿತಾರೆ, ಅಭ್ಯಾಸ ಅದು. ಇನ್ನು ಸಾಂಬಾರ್ಗೆ ಒಗ್ಗರಣೆ ಹಾಕಿದ್ರು, ಅದನ್ನು ಮಸಾಲೆ ಎಲ್ಲ ತಂದು ಒಂದು ಸೈಡಲ್ಲಿ ಅದು ರೆಡಿ ಮಾಡ್ಕೊತಾವ್ರೆ. ಇನ್ನು ಗಂಡಿಗೆ ಅದ್ರ ಜೊತೆನೇ ನೀರು ಊದಿ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಅದೊಂದು ಕಡೆ ಸೈಡಲ್ಲಿ ದೇವ್ರ ಮನೆ ದೀಪ ಹಚ್ಚೋದು, ಇನ್ನು ಹೂವು ಅದೆಲ್ಲ ಎಲೆ ಅಡಿಕೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅದೊಂದು ಸೈಡ್ ನಡೀತೈತೆ. ಇನ್ನು ಗೊಜ್ಜಿಗೆ ಮಾಡೋಕ್ಕೆ ಅಂದ್ಬಿಟ್ಟು ಗೊಜ್ಜೊಂದು ಕಡೆಗೆ ತರಕಾರಿಗಳು ಏನೇನು ತರಕಾರಿ ಇರುತ್ತೆ, ಸ್ವಲ್ಪ ಆಲೂಗಡ್ಡೆ, ಬೀನಿಸು, ಕ್ಯಾರೆಟ್ ಇದೆಲ್ಲ ಸಣ್ಣಕ್ಕೆ ಹಚ್ಕೊಂಡು ಅದೊಂದು ಸ್ವಲ್ಪ ಗೊಜ್ಜು ಮಾಡೋಕ್ಕೆ ಅಂತ ಹಚ್ಚೋದು. ಮನೆ ಹತ್ರನೇ ನೋಡಿ ಕರ್ಬೇವಿನ ಸೊಪ್ಪು ಹೆಂಗೈತೆ ಅಂತ ಹೇಳ್ಬಿಟ್ಟು, ಎಷ್ಟು ಹಸ್ರಾಗೈತೆ ಅಂದರೆ ಮರನೇ ಆಗ್ಬಿಟ್ಟೈತೆ ಕರ್ಬೇವಿನ ಸೊಪ್ಪು. ಇನ್ನು ಮನೆ ಹತ್ರ ಜಾಗ ಇದ್ದರೆ ಈ ಥರ ನೋಡಿ ಹಾಕೋಬೋದು ಎಲ್ಲ ಥರ ಗಿಡಗಳನ್ನು. ದಾಸವಾಳ ಹೂವು ನಮ್ಮ ಕಡೆಯೆಲ್ಲ ಅವಾಗ ಈಗೆಲ್ಲ ಮಲ್ಲಿಗೆ ಹೂವು, ಸಾಮಂತಿಗೆ, ರೋಸು ಅಂತಾರೆ. ಅವಾಗೆಲ್ಲ ಏನು ಹೂವು ಇಲ್ಲ ಅಂದರೂ ತಲೆಗೆ ದಾಸವಾಳ ಹೂವನ್ನೇ ಮಾಡ್ಕೊಂಡು ಹೋಗ್ತಿದ್ದು. ದಾಸವಾಳ ಹೂವು ಮಡ್ಕೊಳ್ಳೋದ್ರಿಂದ ಅದರಿಂದನೂ ಉಪಯೋಗ ಐತೆ ನಮಗೆ. ಅದರಿಂದ ಏನೋ ಒಂಥರ ಎನರ್ಜಿಟಿಕ್ ಪವರ್ ಬರುತ್ತೆ ಅಂತಾರಲ್ಲ, ಆ ಥರ ಹೇಳ್ತಾರೆ. ಇನ್ನು ತೋಟ, ಮನೆ ಹತ್ರನೇ ತೋಟ ಮಾಡ್ಕೊಂಡವ್ರೆ. ಇದು ಕಮಲ ಗಿಡ. ಇನ್ನು ಅದೆಲ್ಲ ಆದಮೇಲೆ ಇನ್ನೊಂದು ಏನು ಮಾಡಿ ಕಾಳು ಗೊಜ್ಜುಗೆ ಒಗ್ಗರಣೆ ಹಾಕ್ತಾಯಿದ್ದಾರೆ. ಇನ್ನು ಮಕ್ಕಳು ಎಲ್ಲ ಅಲ್ಲೇ ಸುತ್ತಾಡ್ಕೊಂಡು ಎಲ್ಲ ಆಟ ಆಡಿದ್ರು, ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮದುವೆ ಫಂಕ್ಷನ್ ಅಂದ್ರೇ ಹಂಗೆ. ಇನ್ನು ಕಾಳು ಗೊಜ್ಜೆಲ್ಲ ಕಾಳೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸಾದ್ಮೇಲೆ ಈಗ ಮಸಾಲೆನೂ ಖಾರ ಪುಡಿ ಹಾಕಿದ್ದಾರೆ. ಫುಲ್ಲು ಎಲ್ಲರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಒಂದಾದ್ಮೇಲೆ ಒಂದು ಏನು ಹಾಕ್ತಾರೆ ಅವೆಲ್ಲ ಅಡುಗೆಗೆ ಏನೇನು ಆಗ್ತದೆ ಅನ್ನೋದು ವಿಡಿಯೋ ಮಾಡಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಇನ್ನು ಮಸಾಲೆ ರುಬ್ಕೊಂಡಿದ್ದೆಲ್ಲನೂ ಹಾಕ್ತಾಯಿದ್ದಾರೆ. ಇದೊಂದು ಸ್ವಲ್ಪ ಬೆಂದಾದ್ಮೇಲೆ ಕಾಯಿ ತುರಿ ಹಾಕಿದ್ರೆ ಅದು ರೆಡಿ ಆಗುತ್ತೆ ಗೊಜ್ಜು. ಇನ್ನು ಮಕ್ಕಳು ಆಟ ಆಡಿಕೊಂಡು ಎಲ್ಲರೂ ನೋಡಿ ಈ ಥರ ಫಂಕ್ಷನ್ನು ಅವಾಗೆಲ್ಲ ನೋಡಿ ಹಳೆ ಕಾಲದಲ್ಲಿ ಯಾಕೆಲ್ಲ ಹಬ್ಬ ಹರಿದಿನ ಮಾಡ್ತಿದ್ವಿ. ಹಬ್ಬ ಹರಿದಿನ ಇಂಥ ಫಂಕ್ಷನ್ ಮಾಡಿದ್ರೆ ಸಂಬಂಧದಲ್ಲಿ ಏನೇ ಬಿರುಕು, ಮುನ್ಸು, ಜಗಳ ಏನೇ ಆಗಿದ್ರು ಇಂಥ ಟೈಮಲ್ಲಿ ಒಂದೇನೋ ಫಂಕ್ಷನ್ ಹಬ್ಬ ಮಾಡಿದಾಗ ಅದು ಒಂದಾಗ್ತಾರೆ ಅಂತಾರಲ್ಲ, ಆ ಥರ ನಮ್ಮ ಮನಸ್ಸಲ್ಲಿ ಏನೇ ಮನಸ್ತಾಪಗಳಿದ್ರು ಹಬ್ಬ ಹರಿದಿನದಲ್ಲಿ ಬಂದಾಗ ಆ ಮನಸ್ತಾಪಗಳೆಲ್ಲ ದೂರ ಆಯ್ತವೆ ಅಂತ ಹೇಳ್ಬಿಟ್ಟು ಮಾಡೋದು. ಈಗಲೂ ಅಷ್ಟೇ. ಅದು ಖುಷಿ ಎಷ್ಟು ಅಂದರೆ
ಹೇಳೋಕ್ಕೆ ಆಗಲ್ಲ. ಅವರ ಮನಸ್ಸಲ್ಲೆಲ್ಲ ಏನೇನೋ ಇರ್ಬೋದು, ಆದರೆ ಆವತ್ತು ದಿನ ಆ ಕ್ಷಣಕ್ಕೆ ಎಲ್ಲ ಮರೆತು ಖುಷಿಯಾಗಿರ್ತಾರೆ. ಹಂಗೆ ನಾನು ಸ್ವಲ್ಪ ಮೆಹಂದಿ ಹಾಕ್ಕೊಂಡೇ ಇರಲಿಲ್ಲ, ನಾನು ಹಾಕೊಂಡೇ ಇರಲಿಲ್ಲ, ಹಂಗೆ ಹೋಗಿದ್ದೆ. ಇನ್ನು ನಮ್ಮ ಮಾವನ ಮಗಳು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡ್ಲು. ಇನ್ನು ಆ ಕಡೆ ಒಂದು ಸೈಡ್ ಹಪ್ಪಳ ಬೇಯಿಸ್ತವ್ರೆ. ಇನ್ನು ಅಡುಗೆಗೆ ಕೋಸಂಬರಿ, ಬೂಂದಿ ಪಾಯಸ, ಜೊತೆಗೆ ಪುಳಿಯೋಗರೆ, ಗೊಜ್ಜು, ಪಾಯಸ, ಹಪ್ಪಳ, ತರಕಾರಿ ಗೊಜ್ಜು, ಅನ್ನ, ಪುಳಿಯೋಗರೆ ಕಲಸಿಟ್ಕೊಂಡವ್ರೆ, ಗೊಜ್ಜು ಎಲ್ಲ, ಸಾಂಬಾರು ಎಲ್ಲ ರೆಡಿ ಮಾಡಿ ಆಗೋಗಿತ್ತು. ಇನ್ನು ಅವರೆಲ್ಲ ಬಂದರು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಸ್ವಲ್ಪ ಜನ ಬಡಿಸ್ತಾಯಿದ್ರು. ಇನ್ನು ನಮಗೂ ಟೇಸ್ಟ್ ಇತ್ತು. ನೆಕ್ಸ್ಟು ಇವ್ರು ಆದಮೇಲೆ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಲ್ದಿ ಶಾಸ್ತ್ರನೂ ಅವತ್ತೇನೆ. ಹಲ್ದಿ ಶಾಸ್ತ್ರನೇ ನಮ್ಮ ಕಡೆ ಚಪ್ರ ದಿನ ಅಂತ ಹೇಳ್ತಾರೆ. ಇನ್ನು ಬಾಳೆ ಎಲೆ ಊಟ. ಆ ಬಾಳೆ ಎಲೆ ನೋಡೋಕ್ಕೆ ಒಂಥರ ಚೆಂದ ಹಸ್ರೋದು. ಇನ್ನು ಅದ್ರ ಮೇಲೆ ಊಟ ಮಾಡೋದು ಇನ್ನೂ ಚೆಂದ. ಇನ್ನು ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಟೈಮ್ ಆಗೇ ಹೋಗುತ್ತೆ. ಎಲ್ಲ ಒಟ್ಟಿಗೆ ಊಟ ಮಾಡ್ಕೊಂಡ್ರೆ ಇನ್ನು ಸ್ನಾನ ಮಾಡಿಸಿ ಗಂಡನ ಕಳಿಸ್ಬೋದಲ್ಲ ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಊಟ ಮಾಡ್ಕೊತಾ ಇದ್ದೀವಿ. ಇನ್ನು ಮಕ್ಕಳು ದೊಡ್ಡವ್ರು ಏನು ಮಾಡ್ತಾರೆ, ಚಿಕ್ಕವರು ಒಂದು ಎಲೆ ಅದು ಬೇಕು ಅಂತಾರೆ. ಇನ್ನು ನನ್ನ ಮಗ ನಾನು ಅಂದ್ಬಿಟ್ಟು ಆ ಸಂದಿಲೇ ನುಗ್ಗಕ್ಕೆ ಹೋಗ್ತಾ ಇದ್ದಾನೆ. ಅವ್ರ ಸೀರೆ ಸಂದಿಲೆ. ಇನ್ನು ಈ ಕಡೆ ಆಮೇಲೆ ಬಂದ ಸುಮ್ಮನಾದ. ಇನ್ನೊಂದು ಸ್ವಲ್ಪ ಹೊತ್ತು ಮೇಲೆ ಒಂದು ಊಟ ಎಲ್ಲ ಆದಮೇಲೆ ಇವನು ಆಟ ಆಡ್ತಾನೋ ಏನೋ ಅಂದ್ಕೊಂಡು ಹೋದೆ. ಅವನು ಆಟನೇ ಆಡ್ತಾಯಿಲ್ಲ. ಇನ್ನೂ ಹೊಸ ಜಾಗ ಅಲ್ವ, ಎತ್ಕೊ ಅಂತ ಹೇಳ್ತಾ ಇದ್ದ. ಹಂಗಂದ್ಬಿಟ್ಟು ಸ್ವಲ್ಪ ಹೊತ್ತು ಎತ್ಕೊಂಡು ತೋರಿಸ್ತಾ ಇದ್ದೆ ಮೇಲುಗಡೆ ಎಲ್ಲ ಊಟ ಮಾಡಾದ್ಮೇಲೆ. ನೋಡಿ ಯಾವ ಥರ ಮಳೆ ಬರೋ ಥರನೇ ಕವರ್ ಆಗಿತ್ತು, ಆದರೆ ಬರಲಿಲ್ಲ ಸದ್ಯ. ಇನ್ನು ಗಿಡ ಮರಗಳು ಅದಕ್ಕೆ ಸುತ್ತನೂ ಐತೆ. ಎಷ್ಟೈತೆ ಅಂದರೆ ಅಷ್ಟಿದ್ರೂ ಸೆಕೆ ಮಾತ್ರ ಅಷ್ಟಾಗ್ತಿತ್ತು. ಗಾಳಿನೂ ನೋಡಿ ಎಷ್ಟು ಚೆನ್ನಾಗಿ ಬೀಸ್ತೈತೆ ತಣ್ಣಗೆ. ಇನ್ನು ಮಲ್ಲಿಗೆ ಗಿಡ ಅಲ್ಲೆಲ್ಲ ಐತೆ. ಮಲ್ಲಿಗೆ ಮೊಗ್ಗು. ಅದು ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಹೊಸ ಜಾಗ ಅಲ್ವ, ಹಂಗಾಗಿ ಸ್ವಲ್ಪ ರಚ್ಚೆ ಥರ ಮಾಡ್ತಾಯಿದ್ದಾನೆ. ಅವಾಗೆಲ್ಲ ಸುಮ್ಮನೆ ಆಟ ಆಡ್ದ. ನಮ್ಮಮ್ಮ ಇತ್ತು. ಈಗ ನಮ್ಮಮ್ಮನೂ ಮತ್ತು ರಿಷಿನೂ ಊರಿಗೆ ಹೋದ್ರು. ಅವನು ಇರಲಿಲ್ಲ, ಒಯ್ತೀನಿ ಅಂತ ಹೇಳ್ಬಿಟ್ಟು. ಇವನು ಇದ್ದಾನೆ, ಮನಗ್ಸೋಕೆ ಸ್ನಾನ ಮಾಡಿಸ್ದೆ. ಮನಗ್ಸೋಣ ಅಂದರೆ ಅಳ್ತಾ ಇದು ಮಾಡ್ತಾ ಇದ್ದಾನೆ. ಎಲ್ಲ ಊಟ ಎಲ್ಲ ಆಯಿತು ನಮ್ಮದು. ಇನ್ನು ಮದುವೆ ನೋಡಿ ಈ ಮಕ್ಕಳು ದೊಡ್ಡವಾಗ ಗಂಟ ಇದೇನೆ. ನಾವು ಏನಾದ್ರು ಅಂದ್ಕೊಂಡಿರ್ತೀವಿ ಅದು 100% ಅಂದ್ಕೊಂಡಿದ್ರೆ 50% ಆಗ್ಬೋದು. ಆ ಥರ ಅಷ್ಟೇ. ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿಲ್ಲ ನಾನು. ಆದರೂ ಮಕ್ಕಳು ಇಟ್ಕೊಂಡು ಏನು ಸ್ವಲ್ಪ ಮಾಡ್ಬೋದಷ್ಟೇ. ಎಷ್ಟೋ ಮಾಡಿದೆ. ಏನಾದ್ರು ಕೆಲಸನೇ ಆಗ್ಬೋದು. ಈ ಚಪ್ರದ ಊಟ ಮಾಡುತ್ತಾಯಿದ್ರು ಇವತ್ತು ಗಂಡು ಮನೆ ಕಡೆಯವ್ರಿಗೆ. ಇನ್ನು ಅವ್ರದ್ದೆಲ್ಲ ಊಟ ಆದಮೇಲೆ ಈಗ ನೀರು ಶಾಸ್ತ್ರ ಮಾಡ್ತಾರೆ. ಅಷ್ಟನ್ನು ನೀರು ಹಾಕೋದು. ಇನ್ನು ನಾವೆಲ್ಲ ಆಮೇಲೆ ಚೌಟ್ರಿಗೆಲ್ಲ ರೆಡಿ ಆಗಬೇಕು. ಇಲ್ಲೇ ಚೌಟ್ರಿ ಹತ್ರನೇ. ಇನ್ನು ಮದುವೆನೂ ಅವ್ರ ಗಂಡವ್ರ ಮನೆಯೂ ಇಲ್ಲೇ ಚೌಟ್ರಿ ಹತ್ರನೇ ಮನೆಯೂ. ಹಾಗಾಗಿ ಇನ್ನು ಎಲ್ಲರದ್ದು ಊಟ ಆಯ್ತು. ಇನ್ನು ಸ್ವಲ್ಪ ಜನ ಮಾಡ್ತಾಯಿದ್ದಾರೆ. ಇನ್ನು ಬೆಳಗ್ಗೆ ಎಲ್ಲ ಫುಲ್ ರಶ್ಶೇ ಇವತ್ತು. ಬೆಂಗಳೂರಿಂದ ಬಂತವಿಂದನೂ ಅಲ್ಲಿಂದನೂ ರಶ್ಶೇ. ಮಂಡ್ಯ ಬಸ್ಸು ಅದು ರಶ್ಶೇ. ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ರಶ್ಶೇ. ಏನು ಮಾಡೋಕ್ಕಾಗಲ್ಲ. ನಾವು ಫಂಕ್ಷನ್ಗೆ ಹೋಗಬೇಕು ಅಂದರೆ ಯಾವ ರಶ್ ಇದ್ದರೂ ಬರಲೇಬೇಕು ಅಷ್ಟೇ. ಇನ್ನು ಮಲಗಿಸಿದ್ಮೇಲೆ ನೋಡೋಣ ಏನು ಮಾಡ್ತಾನೆ ಅಂತ. ಮಲ್ಕೋತಾನೆ. ನಾವೊಂದು ಸ್ವಲ್ಪ ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಬೇಕು. ನೋಡಿ ಇಲ್ಲಿ ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿ ಬಂದೈತೆ. ಎಷ್ಟು ಅಂದರೆ ಹಸಿರು ಕಾಣಿಸ್ತೈತೆ. ಮತ್ತು ಸೀಬೆ ಮರ ಸುತ್ತ ಅಷ್ಟೇ. ಕರ್ಬೇವಿನ ಗಿಡ ನೋಡಿ ಹೆಂಗೆ ಕಾಣಿಸ್ತೈತೆ. ನೋಡಿ ಕರ್ಬೇವಿನ ಗಿಡನೂ ಐತೆ. ಗಾಳಿ ಅಂತೂ ತುಂಬ ಚೆನ್ನಾಗಿ ಬೀಸುತ್ತೆ ಈಚೆ ಬಂದರೆ ಅಡ್ಕೆನೆ. ಇನ್ನು ಸುತ್ತನೂ ತೆಂಗಿನ ಸಸಿ, ಬೇವಿನ ಮರ,
ಈ ಥರ ಎಲ್ಲ ಐತೆ. ಆದರೂ ಸೆಕೆ ಜಾಸ್ತಿ, ಬಿಸಿಲು ಜಾಸ್ತಿ ಅನಿಸುತ್ತೆ ಈ ಕಡೆ ನೋಡಿದ್ರೆ. ಎಲ್ಲ ವಾತಾವರಣ ಒಂದೇ ಥರ ಇರೋಲ್ಲ. ಒಂದೊಂದು ಇದಕ್ಕೆ ಬೆಂಗಳೂರಲ್ಲಿ ಒಂದೊಂದು ಏರಿಯಾಕ್ಕೆ ಹೆಂಗೆ ಇರುತ್ತೆ ಹಂಗೆ ಇಲ್ಲೂ ಈ ಕಡೆನೂ ಒಂದು ಸ್ವಲ್ಪ ಬಿಸಿಲೇ ಐತೆ. ಎಲ್ಲ ಕಡೆನೂ ಅಷ್ಟೇ. ಇಲ್ಲೂ ಇಷ್ಟು ಗಾಳಿ ಮರ ಇದ್ದರೂ ಸೆಕೆ. ಹಾಗಾಗಿ ಸುತ್ತ ಮರಗಳವೆ, ನೀವೇ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಅಂದರೆ ಅಷ್ಟು ಸುತ್ತ ನೋಡಿ. ಈ ಕಡೆನೂ ಐತೆ. ಮನೆಗಳು ಇದ್ರೂ ಮನೆಗಳು ಪಕ್ಕನೇ ಎಲ್ಲ ತೆಂಗಿನ ಸಸಿ ನೋಡಿ, ಹಿಂದೆ ಗುಟ್ಟೆ ಎಲ್ಲನೂ ಐತೆ ನೋಡಿ, ಎಷ್ಟೊಂದು ಐತೆ. ಹಾಗಾಗಿ ಮಳೆ ಬರೋ ಥರ ಮೋಡ ಆಗೈತೆ. ಬರುತ್ತೋ ಏನೋ ಗೊತ್ತಿಲ್ಲ. ಇನ್ನು ನನ್ನ ಮಗ ಊರಿಗೆ ಹೋಗಿದ್ದಾನೆ. ಅವನು ಏನು ಮಾಡ್ತಾಯಿದ್ದಾನೆ, ಅವನಿಗಂತೂ ಎಮ್ಮೆ ಆಡಿದ್ರೆ ಸಾಕು ಅಂತಾನೆ. ಆದರೆ ನಮ್ಮ ಅಮ್ಮಂಗೆ ಹಾಲು ಕರಿಯೋಕ್ಕೆ ಸುಮ್ಮನೆ ಇರ್ತಾನೆ, ಏನು ಮಾಡಲ್ಲ. ಇವಾಗ ಇವನು ಅರ್ಥ ಮಾಡ್ಕೋತಾನೆ, ಸುಮ್ಮನೆ ಆಯ್ತಾನೆ. ಆದರೂ ಹೋದ್ಮೇಲೆ ಏನು ಮಾಡ್ತಾನೋ ಅನ್ನೋದು ಇಲ್ಲಿ ಬಿಟ್ಟಿದ್ದು ನನಗೆ ಸಮಾಧಾನ ಇಲ್ಲ. ಏನು ಮಾಡ್ತಾನೋ, ಅವ್ರಿಗೇನು ತೊಂದರೆ ಕೊಡ್ತಾನೋ ಅಂತಲೇ ಭಯ. ನಾವೆಲ್ಲ ಎಮ್ಮೆ ದನ ಆಡು ಕುರಿ ಎಲ್ಲ ಹೊಲ್ತಾಗಿರ್ತವೆ, ಅವೆಲ್ಲ ಮನೆಗೆ ಕಟ್ಕೊಂಡು ಬರಬೇಕಲ್ಲ. ಹಂಗಾಗಿ ಇವನು ನಡೀತಾನೆ ಒಟ್ಟಿನಲ್ಲಿ. ಅವೆಲ್ಲ ಇದ್ದರೆ ಅವನೇ ನಡ್ಕೊಂಡು ಓಡಿಸ್ಕೊಂಡು ಬರ್ತಾನೆ. ಇನ್ನು ಬಂದು ಅವರು ರೆಡಿಯಾಗಿ ಬರ್ತೀವಿ, ಅಲ್ಲೇ ಸ್ನಾನ ಎಲ್ಲ ಮಾಡಿಕೊಂಡು ಅಂತಂದರು. ಇನ್ನು ನಾನು ಸ್ವಲ್ಪ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು. ನೋಡಿ ತೆಂಗಿನದು ಸೀಪೆ ಮರ ಏನು ಯಾವ ಥರ ಚಿಗುರೈತೆ ಅಂತ ಹೇಳ್ಬಿಟ್ಟು. ಇನ್ನು ಮೇಲ್ಗಡೆ ಟೆರೆಸ್ನಲ್ಲಿ ಎಷ್ಟು ಬರಲ್ಲ ಹೆಂಗೆಲ್ಲ ಇದೆ ನಮ್ಮ ಸೋದರ ಮಾವದಿರು ಮನೇಲಿ ಈ ಥರ ಅವ್ರು ಮಾಡಬೇಕು ಅಂತ ಹೇಳಿ ಮಾಡಿದರು. ಇನ್ನು ಇಲ್ಲಿಂದ ಹಾರ ಹಾಕ್ಬಿಟ್ಟು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹಾರ ಹಾಕ್ತಾಯಿದ್ದಾರೆ. ಹಾರ ಹಾಕ್ಬಿಟ್ಟು ನಾನೇ ಒಂದೇನಾದ್ರು ಫೋಸ್ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಹಂಗೆ ಇನ್ನು ನೀರೆಲ್ಲ ಹೋದಾದ್ಮೇಲೆ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಬರ್ಬೇಕು. ಇದು ಸ್ವಲ್ಪ ಐತೆ ವಿಡಿಯೋ, ಆದರೆ ನಿಮಗೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಮದುವೆ ಅಂದ್ರೇ ಹಂಗೇನೆ ಅಲ್ವಾ, ಶಾಸ್ತ್ರ ಸಂಪ್ರದಾಯ ಎಲ್ಲ ಇರುತ್ತೆ. ಇನ್ನು ಅವ್ರಿಗೆಲ್ಲ ಆರತಿ ಮಾಡಿ ತೆಗೆದಾದ್ಮೇಲೆ ಈ ಥರ ಅಕ್ಕಿನ ಅದ್ರ ಪಕ್ಕ ಒಂದು ಇದ್ರ ಕಲ್ಲು ಅಂತಾರೆ, ಹೇಳಿ ಒಳಕಲ್ದಿರುತ್ತಲ್ಲ, ಅದನ್ನು ನೀರು ಇದ್ದಾಗ ಶಾಸ್ತ್ರ ಅಂತೇಳ್ಬಿಟ್ಟು ಆ ಕಲ್ಲನ್ನ ಮಡಗ್ತಾರೆ ಪಕ್ಕದಲ್ಲಿ. ಅವ್ರ ಮಗು ಅಂತನಾರು ಅನ್ಕೋಬೋದು, ಅವ್ರ ಹೆಂಡ್ತಿ ಅಂತನಾರು ಅನ್ಕೋಬೋದು, ಜೊತೇಲಿ ಒಬ್ರು ಇರಬೇಕು ಅಂತೇಳ್ಬಿಟ್ಟು ಮದುವೆ ಇವಾಗ ಈ ಥರ ಮಡಗಿರ್ತಾರೆ ಕಲ್ಲನ್ನ. ಗಂಡಿಗೆ ಏನು ಮಾಡ್ತೀವಿ ಅದನ್ನು ಪಕ್ಕ ಕಲ್ಲಿಗೂ ಮಾಡಬೇಕು. ಇನ್ನು ಅಷ್ಟೊಂದು ಅದೆಲ್ಲ ಮಾಡೋಕ್ಕಾಗಲಿಲ್ಲ ಅಂದರೂ ನಮ್ಮ ಕೈಲಾದದ್ದು ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಆ ಥರ ಅರಿಶಿನ ಎಲ್ಲ ತೀಟ್ಕೊಂಡು ಮಗುಕ್ಕೆಲ್ಲ ಸ್ವಲ್ಪ ಹಚ್ಕೊಂಡ್ರು. ಹಂಗೂ ಇನ್ನು ಎಲ್ಲರೂ ಸೇರಿದ್ವಲ್ಲ ಅಂತ ಹೇಳ್ಬಿಟ್ಟು ಈ ಥರ ಅರಿಶಿನ ಹಾಕ್ಕೊಂಡು ಕೈಯಲ್ಲಿ ನಿಂತಿದ್ದೀವಿ ಫೋಟೋ ತೆಕ್ಕೊಂಡು ಸ್ವಲ್ಪ. ಇನ್ನು ಎಲ್ಲರ ಕಾಲಿಗೂ ಇನ್ನು ಹೊರಡೋ ಟೈಮು ಅಂತೇಳ್ಬಿಟ್ಟು
ಇನ್ನು ಇದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದಬೇಕು. ಎಷ್ಟು ಜನ ಅರಿಶಿನ ತೀಡಿ ಇದು ಮಾಡಿರ್ತಾರೋ ಅವ್ರಿಗೆ, ಅವರೆಲ್ಲರೂ ಹೋಗಿ ನೀರು ಊದ್ಬಿಟ್ಟು ಗಂಡು ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಬಂದು ಆಮೇಲೆ ಒಂದು ಸ್ವಲ್ಪ ಶಾಸ್ತ್ರ ಮಾಡಿಬಿಟ್ಟು ಆಮೇಲೆ ಗಂಡನ್ನ ಅವ್ರ ಮನೆಗೆ ಕಳ್ಸೋದು. ಇದು ಆದರೆ ಅವೆಲ್ಲ ಆ್ಯಡ್ ಮಾಡಿಲ್ಲ ನಾನು ಏನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಾರ ಹಾಕೋದು ಫಸ್ಟೇ ಬಂದ್ಬಿಟ್ಟೈತೆ. ಇದು ಅರ್ಶಿನದ್ದು ಫಸ್ಟೇ ಬರಬೇಕಿತ್ತು ಅಷ್ಟೇ. ಇನ್ನು ಎಲ್ಲ ಕೂತವ್ರೆ ಅಲ್ಲೇ ನೋಡಿ. ಒಂದೊಂದು ಪೋಸ್ ಆದಮೇಲೆ ಒಂದೊಂದು ಪೋಸು ಅಂದ್ಕೊಂಡು ಇನ್ನು ಬರೀ ಎಲ್ಲೋ ಕಲರ್ ಹಾಕಿರೋರ್ದು ಅಂದ್ಬಿಟ್ಟು ನಾವೊಂದು ಎಲ್ಲೋ ಹಾಕಿರೋರು ಮಾತ್ರ ಅಂದ್ಬಿಟ್ಟು ಅದೊಂದು ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಮಕ್ಳಿಗಂತೂ ಆಟ ಎಲ್ಲರಿಗೂ ಖುಷಿ ಅಲ್ವ, ಎಲ್ಲ ಒಂತಾಗ ಸೇರಿದಾಗ ಆಟ ಆಡ್ಕೊಂಡ್ರು ಅವರು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ. ಇನ್ನು ನಾವು ಬಟ್ಟೆ ಎಲ್ಲ ತರಬೇಕಿತ್ತು, ಹೋಗಿರಲಿಲ್ಲ. ಎಲ್ಲ ಊರಲ್ಲೇ ಇಟ್ಟಿರೋದ್ರಿಂದ ನಾನು ಒಂದು ಸ್ವಲ್ಪ ಅಲ್ಲಿಗೆ ಹೋಗ್ಬೇಕಿತ್ತು. ಇನ್ನು ಇವ್ರದ್ದೆಲ್ಲ ಆಗೋಲೆ ಮೇಲೆ ಹೋಗೋಣ ಅಂತೇಳ್ಬಿಟ್ಟು ಸುಮ್ಮನೆ ಇದ್ದೆ. ಇನ್ನು ಆರತಿ ಮಾಡಾದ್ಮೇಲೆ ಚೇಂಜ್ ಹಾಕ್ಬಾರ್ದು, ಲೋಟ ಹಾಕಬೇಕು ಅಂತಿದ್ರು. ಈಗ ಲೋಟು 100 ರೂಪಾಯಿ 20 ರೂಪಾಯಿ ಎಲ್ಲ 20, 10, 30, 50 ಎಲ್ಲ ಹೊಂಟೋಯ್ತು. ಈಗೆಲ್ಲ 100 ರೂಪಾಯಿಗೂ ಏನೂ ಇಲ್ಲ. ಎಲ್ಲ ಕೇಳಿದ್ರೆ 500 ಕೇಳ್ತಾರೆ. ಅದೇ ಒಬ್ಬೊಬ್ಬರು ಕೊಡಲೇಬೇಕು ಅಂತಾರೆ, ಒಬ್ಬೊಬ್ಬರು ಕೊಡಲೇಬೇಕು, ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು ಅಂತ ಏನು ಕೇಳಲ್ಲ. ಅವ್ರ ಪ್ರೀತಿ ಪಟ್ಟು ಎಷ್ಟು ಹಾಕ್ತಾರೆ ಅಷ್ಟು. ಇನ್ನೆಲ್ಲ ಮುಗಿತಲ್ಲ ಅಂತೇಳ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಇನ್ನು ನಮಸ್ಕಾರ ಮಾಡ್ಕೊಂಡವ್ರಿಗೆ ಅಕ್ಕಸ್ತಿಗಳನ್ನ ಹಾಕ್ತಾ ಇದ್ದಾರೆ. ಇದೆಲ್ಲ ನಮ್ಮ ಕಡೆ ಸಂಪ್ರದಾಯ. ಎಲ್ಲರೂ ಇದೇ ಥರ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಕಡೆ ಈ ಥರ ಮಾಡ್ತಾರೆ ಅಷ್ಟೇ. ಇದರಿಂದ ಮದುವೆ ಸಂಭ್ರಮ ಕಳೆ ಅನ್ನೋದು ಬಂದುಬಿಡುತ್ತೆ. ಇನ್ನು ಯಾರಿಗೆ ಅಲ್ಲಿ ಚಿಕ್ಕ ಮಗುತವಿಂದ ಬೆಳೆಸಿ ದೊಡ್ಡವರಾದ್ಮೇಲೆ ಇನ್ನು ಅವ್ರಿಗೂ ಒಂದು ಮದುವೆ ಮಾಡ್ತಾಯಿದ್ದೀನಿ, ಅವ್ರು ನೋಡ್ಕೊಳಕ್ಕೂ ಒಂದು ಜೀವ ಬರುತ್ತೆ ಅಂದಮೇಲೆ ತಾಯಿ ಆದವಳಿಗೆ ಅದಕ್ಕಿಂತ ಖುಷಿ ಬೇರೆ ಇನ್ನೇನಿಲ್ಲ. ಇನ್ನು ಕಣ್ಣೀರು ಅವರನ್ನು ಇವಾಗ ಹೆಣ್ಣೋರು ಹಾಕ್ತಾರೆ, ಗಂಡು ಮಕ್ಳು ಎತ್ತಿರೋರು ಅವ್ರಿಗೂ ಮನಸ್ಸು ಎಲ್ಲರಿಗೂ ಒಂದೇ ಅಲ್ವಾ. ಹಾಗಾಗಿ ಇನ್ನು ಎಲ್ಲ ಆದಮೇಲೆ ಅವ್ರ ಮನೆಗೆ ಕಳಸ ತೊಗೊಂಡು ಹೋಗ್ತಾಯಿದ್ದಾರೆ. ಇನ್ನು ಸಂಜೆ ಅಷ್ಟೊತ್ತಿಗೆ ಚೌಟ್ರಿಗೆ ಹೋಗ್ತಾರೆ ಅವರು. ಇನ್ನು ಇಲ್ಲಿ ಇದ್ದವ್ರು ಬಂದಿದ್ದವರೆಲ್ಲ ಹೋಗ್ತಾ ಇದ್ದಾರೆ, ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು. ಇನ್ನು ನೋಡಿ ಚಪ್ಪಲಿ ಕನ್ಫ್ಯೂಸೇ ಆಗೋಯ್ತು, ಯಾರ್ದು ಎಲ್ಲ ಇದೇ ಥರ ಚಪ್ಪಲಿ. ಇನ್ನು ನಾವು ನನ್ನ ಮಗ ಹೋಗಿದ್ನಲ್ಲ ಅಂತೇಳ್ಬಿಟ್ಟು ಊರಿಗೆ ಹೋಗಿ ಕರ್ಕೊಂಬರೋಣ ಅಂತೇಳ್ಬಿಟ್ಟು ಹೋದೆ. ರಿಷಿನ ಮಳೆ ಬೇರೆ ಸೋನೆ ಥರ ಬರ್ತಾಯಿತ್ತು. ಅವನು ಮನೇಲಿ ಇಲ್ದಲೇ ಹೊಲ್ತಕ್ಕೆ ಹೋಗಿದ್ದ. ಹೊಲ್ತವಿಂದ ನಮ್ಮ ಅಮ್ಮನ ಜೊತೆನೂ ಬಂದಲೇ ಅಲ್ಲೇ ಇರ್ತೀನಿ ಅಂತ ನಿಂತಿದ್ದಾಗ ಮಳೆ ಬೇರೆ. ಇನ್ನು ಅವನು ಕರ್ಕೊಂಬಂದು ನಾನು ಅಲ್ಲಿ ಒಂದು ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಬಟ್ಟೆ ಎಲ್ಲ ತಗೊಂಡು ರೆಡಿ ಆಗಲಿಲ್ಲ. ಮಾಮೂಲಿ ಸ್ನಾನ ಮಾಡ್ಕೊಂಡು ಬೇರೆ ಬಟ್ಟೆ ಹಾಕ್ಕೊಂಡು ಆಮೇಲೆ ಬಂದು ಅಲ್ಲಿ ನಮ್ಮ ಅವ್ರ ಮನೇಲಿ ರೆಡಿಯಾಗಿ ಹೋಗಿದ್ದು. ಇನ್ನು ನನ್ನ ಮಗ ಎಲ್ಲೋ ಅಲ್ಲಿ ಸೇರ್ಕೊಬಿಟ್ಟವನು ದೂರ. ಗಾಡಿಯಲ್ಲೆಲ್ಲ ಹೋಗಲ್ಲ ಅಂತೇಳ್ಬಿಟ್ಟು ಅಲ್ಲೇ ಹಾಕ್ಬಿಟ್ಟು ಬಂದೆ. ಅದು ಮಳೆ ಹನೀತೈತೆ, ನನಗೆ ಬಾ ಅಂದರೂ ಗೊತ್ತಾಯಿಲ್ಲ. ಗಾಡಿ ಮೇಲೆ ಬರ್ತೀನಿ ಎತ್ತಿನ ಗಾಡಿ ಮೇಲೆ ಅಂತ ಹೇಳ್ಬಿಟ್ಟು ಕೊನೆಗೇನೋ ಒಂದು ಹೇಳ್ಕೊಂಡು ಕರ್ಕೊಂಡು ನೋಡಿ ಕಾವಲೆಯಿಂದ ಆ ಕಡೆ ನಿಂತಿದ್ದಾನೆ ಮರದಡಿಲಿ. ಇವಾಗ ಒಂದು ಸ್ವಲ್ಪ ಧೈರ್ಯ ಬಂದೈತೆ ಅವನಿಗೆ. ಯಾರ ಜೊತೆನಾದ್ರು ಕಳಿಸಿದ್ರೆ ಇರ್ತಾನೆ ಒಟ್ಟಿನಲ್ಲಿ. ಇಲ್ಲ ನಾನೇ ಬೇಕಮ್ಮ ಅಂತ ನನ್ನೆಲ್ಲ ಕೇಳ್ತಾನೆ ಒಟ್ಟಿನಲ್ಲಿ. ಆಮೇಲೆ ಸದ್ಯಕ್ಕೆ ಇರ್ತಾನೆ, ಯಾರು ಇದ್ದರೆ ಇರ್ತಾನೆ. ನೋಡಿ ಗಾಳಿನೂ ಅಷ್ಟೇ ಬೀಸ್ತೈತೆ, ಆದರೂ ನಾನು ಅಲ್ಲಿ ನಿಂತಿದ್ದಾನೆ, ಕೂಗ್ತಾಯಿದ್ದೀನಿ, ಇಲ್ಲಮ್ಮ ನಾನು ಗಾಡಿ ಮೇಲೆ ಬರ್ತೀನಿ ಅಂತಲೇ ಹೇಳ್ಕೊಂಡು ನಿಂತಿದ್ದ. ಇನ್ನು ಬಂದೇ ಬಿಟ್ಟೋಯ್ತು ನೋಡಿ. ಅಲ್ಲಿಂದ ಸ್ನಾನ ಎಲ್ಲ ಮಾಡ್ಕೊಂಡು ಅವನಿಗೂ ಮಾಡಿಸ್ಕೊಂಡು ಬಂದು ಇನ್ನು ಸ್ವಲ್ಪ ಹೂವು ಮಲ್ಲಿಗೆ ಹೂವು ಅಲ್ಲಿ ತೋರಿಸಿದ್ಮೇಲೆ ಗಿಡ ಅದರಲ್ಲಿತ್ತು, ಕಟ್ಟೋಣ ಅಂತೇಳ್ಬಿಟ್ಟು ಸ್ವಲ್ಪ ಕಟ್ತೆ. ಅಷ್ಟರಲ್ಲಿ
ಗಂಡನ್ನ ಅವ್ರ ಮನೆಯಿಂದ ಚೌಟ್ರಿ ಕರ್ಕೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ನನ್ನ ಮಗ ನೋಡಿ ಸ್ನಾನ ಮಾಡಿ ಮಲಗಿಸ್ಬಿಟ್ಟು ಹೋಗಿದ್ನಲ್ಲ, ಅವನು ಎದ್ದ. ನಾನು ಅಷ್ಟರಲ್ಲಿ ಹೋಗಿ ನಾವು ಸ್ನಾನ ಮಾಡ್ಕೊಬಂದು ಹೆಂಗೆ ಊರಿಗೆ ಹೋಗಿದ್ನಲ್ಲ ಅಂತ ಹೇಳ್ಬಿಟ್ಟು, ಇನ್ನು ಮನೆ ಮುಂದೆ ಚಪ್ರ, ಹಸಿರು ತೋರಣ, ಕಲ್ಲರು ಬಣ್ಣ ಬಣ್ಣದ ರಂಗೋಲಿ ಎಲ್ಲ ಬಣ್ಣದ ಕಳೆ. ಮದುವೆ ಮನೆ ಅಂದರೆ ನೆಂಟರು, ಥರ ಥರ ಬಟ್ಟೆಗಳು, ಈ ನೈಟ್ಗೆ ಏನು ಹಾಕ್ಕೊಳ್ಳೋದು, ಬೆಳಿಗ್ಗೆಗೆ ಏನು ಹಾಕ್ಕೊಳ್ಳೋದು ಅಂದ್ಕೊಂಡು, ಹೂವಿನ ಹಾರಗಳು, ಎಲ್ಲ ನೆಂಟರುಗಳು ಬಂದಿರ್ತಾರೆ. ಇನ್ನು ಆ ಟೈಮಲ್ಲಂತೂ ಎಲ್ಲಿ ಏನು ಸಾಮಾನು ಇಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಗಜ್ಜಿ ಬಿಜ್ಜಿ ಅಂದ್ಬಿಟ್ಟು ಇನ್ನು ಲೈಟಿಂಗ್ಸ್ ಎಲ್ಲ ಬಿಟ್ಟವ್ರೆ. ಇನ್ನು ಮದುವೆ ಮನೆಗೆ ಚೌಟ್ರಿ ಹತ್ರ ಸ್ವಲ್ಪ ಕರ್ಕೊಂಡ್ಬಿಟ್ಟು ಇನ್ನು ನಾವು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದು ರೆಡಿಯಾಗಿ ಮತ್ತೆ ಚೌಟ್ರಿಗೆ ಹೋದ. ಇನ್ನು ಈಗೆಲ್ಲ ಎಲೆಕ್ಷನ್ನವರು ಇವ್ರ ಕಡೆಯವ್ರಿಗೆ ಅವ್ರ ಕಡೆಯವ್ರಿಗೆ ಯಾರು ಪರಿಚಯ ಇರ್ತಾರೆ ಅವ್ರನ್ನ ಕರೆಸ್ತಾರೆ, ಇವ್ರ ಕಡೆಯವ್ರಿಗೆ ಯಾರು ಪರಿಚಯ ಇರ್ತಾರೆ ಇವ್ರನ್ನ ಕರೆಸ್ತಾರೆ. ಗಣಿಗ ಶಿವಕುಮಾರ್ ಅವರು ಬಂದಿದ್ದರು. ನಮ್ಗೆ ಇವರು ನಾವು 8th 9th ಓದಬೇಕಾದ್ರೆ ನಮಗೂ ಬುಕ್ ಕೊಟ್ಟಿದ್ದರು, ಬುಕ್ಕು ಮತ್ತು ಪೆನ್ನು. ಇನ್ನು ಒಳಗಡೆ ಬಂದಿಲ್ಲ ಗಂಡು ಹೆಣ್ಣು, ಹಂಗಾಗಿ ಸ್ಟೇಜೆಲ್ಲ ಅಲಂಕಾರ ಮಾಡಿದರು. ನಾವು ನೋಡಿ ಈ ಥರ ರೆಡಿಯಾಗಿದ್ದೀವಿ. ನನ್ನ ಮಗ ಏನೋ ಕೆಲಸ ಮಾಡ್ತಾವನೆ. ನೋಡಿ ಈ ಥರ ಬಿಸಿನೀರೇನೋ ತಂದಿಟ್ಟರು ಬಕೆಟಲ್ಲೇ, ಚೆನ್ನಾಗಿ ಕಾದಿರೋ ನೀರು. ಅದಕ್ಕೆ ಏನು ಹಾಕಿದ್ರು ಅಂತ ಗೊತ್ತಿಲ್ಲ, ಈ ಥರ ಹೊಗೆ ಟೈಪಲ್ಲಿ ಬಂತು. ಗಂಡು ಹೆಣ್ಣು ಅಲ್ಲಿ ನಿಲ್ಲಿಸಿದ್ರು. ಅಲ್ಲೊಂದು ಸ್ವಲ್ಪ ಹೊತ್ತು ಆದಮೇಲೆ ಫೋಟೋ ತೆಗ್ಸಾದ್ಮೇಲೆ ಮತ್ತೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಆಗಿದ್ರು. ಇನ್ನು ಅವರು ಒಂದು ಸ್ವಲ್ಪ ಡ್ಯಾನ್ಸ್ ಆಡಿದ್ರು. ಇನ್ನು ನಾವು ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಿಂತ್ಕೊಂಡು ಇನ್ನು ಇವರು ಬರ್ತಾನೇ ಇದ್ದರು. ಅವ್ರಿಗೆಲ್ಲ ಸನ್ಮಾನ ಮಾಡಿ ಕಳಿಸ್ತಾಯಿದ್ರು. ಇನ್ನು ಹೋಗಿ ಊಟ ಮಾಡಿಕೊಂಡು ಮನೆಗೆ ಹೋಗಿ ನಿದ್ದೆ ಮಾಡಿ ಇನ್ನು ಬೆಳಗ್ಗೆಕ್ಕೆಲ್ಲ ಈ ರೀತಿ ರೆಡಿಯಾಗಿದ್ದೀವಿ. ನಾಷ್ಟಕ್ಕೆ ಅಂದ್ಬಿಟ್ಟು ಅದು ರ್ಯಾಪರು ನೋಡಿ ರಂಗೋಲಿ ಡಿಸೈನು ಊಟ ಮಾಡೋ ಪಂಕ್ತಿಗೆ ಹಾಸೋಕ್ಕೆ ಅಂತ ಹೇಳ್ಬಿಟ್ಟು ಆ ಥರ ಪೇಪರ್ ಹಾಸಿದ್ದಾರೆ. ಇನ್ನು ಮೆಹಂದಿ ನೋಡಿ ಈ ಥರ ಬಂದೈತೆ. ಸ್ವಲ್ಪ ರೆಡಿಯಾಗಿದ್ವಲ್ಲ ಅಂತೇಳ್ಬಿಟ್ಟು ಫೋಟೋ ತೆಕ್ಕೊಳ್ಳೋಣ ಅಂತ ಮೇಲೆ ಹೋಗಿದ್ದು. ಇನ್ನು ಮದುವೆ ಮನೆ ಅಂದರೆ ನೋಡಿ ಜನ ಎಲ್ಲೆಲ್ಲೂ ಜನ. ಈಗ ಇದು ಹಳ್ಳಿ ಕಡೆ ಸೈಡಲ್ಲೂ ಹಳ್ಳಿನೇ ಸಿಟಿ ಆಗೋಗೈತೆ.
ಸಿಟಿಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯೇ ಈಗ ಡ್ಯಾನ್ಸು, ಹಾಡು ಹೇಳೋದು, ಆಮೇಲೆ ಅವರು ಎಲ್ಲದನ್ನೂ ಎಂಜಾಯ್ ಮಾಡೋದು, ಫೋಟೋಶೂಟು ಇದೆಲ್ಲ ಕಾಮನ್ ಆಗ್ಬಿಟ್ಟೈತೆ. ನೆನಪು ನೋಡಿ ಫಸ್ಟೆಲ್ಲ ಎಲ್ಲಿರುತ್ತೆ ಒಂದು ಹತ್ರ ಆಕರ್ಸಿದ ಮ್ಯಾಗನೆ, ಈಗಿಲ್ಲ. ಅದನ್ನೆಲ್ಲ ಕರೆಸಿ ಈ ಥರ ಮಂಟ ಮಡ್ಗಿ ಎಲ್ಲ ಕುತ್ಕೊಳ್ಳೋ ಥರ ಮಾಡ್ತಾರೆ. ನಮ್ಮ ರಿಲೇಷನವರೆಲ್ಲ ಒಂದು ಹತ್ರ ಕೂತಿದ್ರು ಅಂದ್ಬಿಟ್ಟು ಒಂದು ಕ್ಲಿಪ್ಪು ಮಾಡಿಕೊಂಡೆ ವಿಡಿಯೋನ. ನನ್ನ ಮಗ ಇಷ್ಟೊತ್ತಾಗೆ ರಶ್ ಇರೋದ್ರಿಂದ ಐಸ್ ಕ್ರೀಮ್ ಹಾಲು ತಿಂದ್ಕೊಂಡು ಬೇಕು ಅಂತ ಹೇಳ್ಬಿಟ್ಟು ಇಸ್ಕೊಂಬಂದು ತಿಂತಾಯಿದ್ದ. ಇನ್ನು ಸ್ವಲ್ಪ ಇವತ್ತು ಮದುವೆದೆಲ್ಲ ಮುಗೀತು ಅಂತ ಹೇಳ್ಬಿಟ್ಟು ಕೂತಿದ್ದು. ಸೆಕೆ ಇರೋಕ್ಕಾಗತ್ತೆ ಅಲ್ಲ, ಆದರೂ ಏನು ಮಾಡೋದು, ಸ್ವಲ್ಪ ಹೊತ್ತು ಕೂತ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ತನಕ ಬಂದು. ಇಲ್ಲೂ ಇವರು ಚೇಂಜ್ ಮಾಡ್ದಲೇ ಡ್ಯಾನ್ಸ್ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡ್ತಾಯಿದ್ರು. ನಾವು ಹಂಗೇ ರೆಸ್ಟ್ ಮಾಡ್ತಾ ಇದ್ದೋ. ಏನು ಮಾಡೋದು, ಇನ್ನು ಎಲ್ಲಾರ ಹೋಗಿ ಬಂದರೆ ಆಗಲ್ಲ. ಒಬ್ಬೊಬ್ರಿಗೆ ಎಲ್ಲರಿಗೂ ಟಯರ್ಡ್ ಆದಂಗೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಕೂತಿದ್ದೆ. ಅವ್ರ ಮಕ್ಕಳು ಮಾಡ್ತಾ ಅವ್ರ ಕೆಲಸ ಆಟ ಆಡೋದನ್ನ. ಇನ್ನು ಮದುವೆ ಮನೇಲಿ ಬಾಳೆಹಣ್ಣು, ಆರೆಂಜು ಮತ್ತು ಎಲೆಟ್ಕೆ ಈ ರೀತಿ ಕೊಡ್ತಾರೆ. ಇದು ಬಂದು ಶೋಕೇಸು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಪ್ರತಿಯೊಂದೂ ಅದು ಜೋಡಿಸೋದೈತಲ್ಲ, ಅದು ಜೋಡಿಸಿರೋದು ಬರಬೇಕು, ಅವು ಮೇಂಟೈನ್ ಮಾಡೋದು, ಕ್ಲೀನ್ ಮಾಡೋದು, ಅವೆಲ್ಲ ಎಷ್ಟೊಂದು ರಿಸ್ಕ್. ಅಂದರೆ ಮನೆ ಚೆನ್ನಾಗಿ ಕಾಣಬೇಕು ಅಂದರೆ ಈ ಥರ ಎಲ್ಲ ಇದ್ರೇ ಚೆಂದ, ಅಂದ. ಮನೆ ಕಟ್ಬಿಡೋದಲ್ಲ, ಮನೆ ಅದ್ರ ಮೇಂಟೈನ್ ಮಾಡಬೇಕಲ್ಲ, ಅದು ಇಂಪಾರ್ಟೆಂಟು. ಮನೆ ಕಟ್ಸ್ಬಿಡ್ತೀವಿ ಮತ್ತು ಅವಕ್ಕೆ ಪೇಂಟ್ ಹೊಡಿಸ್ಬೇಕು. ಆಮೇಲೆ ಇರುವೆಗಳು ಅವೆಲ್ಲ ಎಲ್ಲೆಲ್ಲ ತೂತು ಮಾಡಿರ್ತವೆ, ಅದು ಸ್ವಲ್ಪ ತೂತು ಮಾಡಿರ್ತೀವಿ ಅಂತ ಸುಮ್ಮನಾದರೆ ಅದು ಮುಂದೆ ದೊಡ್ಡ ತೂತೇ ಆಗೋಗಿರುತ್ತೆ. ಹಂಗೇ ಇನ್ನು ಮನೆ ಚುರ್ಕಿ ಹಾಕ್ಸೋದು, ಅದು ಇದು ಮಳೆ ಬಂದರೆ ನೀರು ಹಿಡಿತದೆ ಎಲ್ಲ. ಅವಾಗೆಲ್ಲ ಹಂಚಿನ ಮನೆ, ಮಾಳಿಗೆ ಮನೆ ಅಂತಿತ್ತು, ಅವಾಗೆಲ್ಲ ಏನಿಲ್ಲ. ಇವಾಗೆಲ್ಲ ಈ ರೀತಿ. ಇನ್ನು ಮದುವೆ ಮನೆಯಿಂದ ಬಂದು ಸ್ವಲ್ಪ ಹೊತ್ತು ಟೀ ಎಲ್ಲ ಕುಡ್ಕೊಂಡು ಮಾತಾಡ್ತಾ ಕೂತಿದ್ದೋ. ಇನ್ನು ಬಾಳೆಗೊನೆ ಬಂದು ಇವ್ರಿಗೆ ಮದುವೆ ಮಾಡವ್ರೆ, ಇನ್ನು ಬೀಗ್ರೂಟ ಅಂತ ಮಾಡಬೇಕಲ್ಲ, ಅದಕ್ಕೆ ಅಂತೇಳ್ಬಿಟ್ಟು ತಗೊಬಂದಿಟ್ಟಿದ್ರು. ಒಂದು ನಾವು ಮನೆಗೆ ಅಂತ ಇಟ್ಕೊಂಡಿದ್ದು ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು, ಇನ್ನೆಲ್ಲ ಅವ್ರ ಮನೆ ಹತ್ರ ಇಟ್ಕೊಂಡಿದ್ರು. ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ನನ್ನ ಮಗ ಆಟ ಆಡ್ತಾಯಿದ್ದ ಅಂದ್ಬಿಟ್ಟು ನಾವು ಹಂಗೆ ಮಲಗಿದ್ದು. ಇನ್ನು ನೋಡಿ ನಾವು ಬಂದು ಎಲ್ಲ ರೆಸ್ಟೇ ಮಾಡ್ತಾಯಿದ್ದೀವಿ. ಇವರು ಈ ಶಾಸ್ತ್ರಗಳು ಇರುತ್ತಲ್ಲ ಅವೆಲ್ಲ ಮುಗಿಸಿ ಮನೆ ಚೌಟ್ರಿಯಿಂದ ಹತ್ರ ಇರೋದ್ರಿಂದ ಅಲ್ಲೇ ನಡ್ಕೊಂಡೇ ಹೋಗೋಣ ಅಂತೇಳ್ಬಿಟ್ಟು ಹುಡುಗಿ ಮನೆ ಕಡೆಯವರು ಎಲ್ಲರನ್ನೂ ಕರ್ಕೊಂಬರ್ತಾಯಿದ್ದಾರೆ. ಅಲ್ಲೇ ಹತ್ರ ಆಗಿರೋದ್ರಿಂದ ಅವರು ರಿಲೇಷನ್ನವರೆಲ್ಲರೂ ಮನೆಗೆ ಬಿಟ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಬರ್ತಿದ್ದಾರೆ. ಈಗೆಲ್ಲ ರಾಮ್ರಂಜಿದ್ರಲ್ಲಿ 2 ಟೈಪ್, ಅವು ಮೊದಲೆಲ್ಲ ವೈಟೇ ಬರ್ತಿತ್ತು, ಈಗ ಒಂದು ಸ್ವಲ್ಪ ಇದು ಕಲರ್ ಬರ್ತೈತೆ, ಕ್ರೀಮಿ ಕಲರ್ ಟೈಪಲ್ಲಿ. ಇನ್ನು ನಾವು ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವು ಹೋಗೋಣ ಅಂತೇಳ್ಬಿಟ್ಟು ಹುಡುಗರಮ್ಮ ಹೋಗ್ತಾಯಿದ್ರು, ಮುಂದೆ ನಾವು ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ವಿ. ಇನ್ನು ಮನೆಗೆ ಸೊಸೆನ ತುಂಬಿಸ್ಕೊಳ್ಳೋದು ಯಾವ ರೀತಿ ಅಂತೇಳ್ಬಿಟ್ಟು ನೋಡಿ. ಈ ಥರ ಇದೂ ಅಷ್ಟೇ ಜಾಸ್ತಿ ಮಾಡಿದ್ದೀನಿ ವಿಡಿಯೋನ, ಆದರೆ ಎಲ್ಲನೂ ಪ್ರತಿಯೊಂದು ಹಾಕಿದ್ರೆ ಬೋರ್ ಅನಿಸ್ಬೋದು. ಅದು ಮಾತಾಡಿರೋದು, ಅವ್ರು ಏನೇನು ಮಾತಾಡೋದೆಲ್ಲ. ಇನ್ನು ಎಲ್ಲ ಮಾಡೋ ರೀತಿ ಶಾಸ್ತ್ರನ ಬಂದ ತಕ್ಷಣ ದೃಷ್ಟಿ ತೆಗೆಯೋದು, ಜೊತೆಗೆ ಮನೆಯಲ್ಲಿ ಇದನ್ನು ಹೊಸ್ಲೆಲ್ಲ ತೊಳೆದು ಅದಕ್ಕೆ ಕುಂಕುಮ ಇಟ್ಟೋದು, ರಂಗೋಲಿ ಬಿಡೋದು, ಹೂವು ಮಡಗೋದು, ಕಾಯಿ ಹೊಡೆಯೋದು, ಪೂಜೆ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಥರ ಅಕ್ಕಿಗೆ ಸೇರು ಹಾಕ್ಬಿಟ್ಟು ಸೇರೊಳಗಡೆ ಅಕ್ಕಿ ಬೆಲ್ಲ ಇಟ್ಬಿಟ್ಟು ಬಲಗಾಲಲ್ಲಿ